ಇವತ್ತು ನಮ್ಮ ಲಡ್ಡು ಕೊಟ್ಟಿರೋ ಟಾರ್ಚರಿಗೆ ನಮ್ಮಪ್ಪ ಜಿಮ್ಮು ಬೇಡ ಏನು ಬೇಡ ಅಂತ ಫಿಕ್ಸ್ ಆಗಿ ಜಿಮ್ ಮಾಡೋದೇ ನಿಲ್ಲಿಸ್ಬಿಟ್ರು. ಅಷ್ಟು ಟಾರ್ಚರ್ ಕೊಟ್ಲು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ದಾವಣಗೆರೆ ಹುಡುಗಿ. ಇವತ್ತು ನಮ್ಮಪ್ಪ ಜಿಮ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದರೆ ನಮ್ಮ ಲಡ್ಡು ಮಾತು ನಾನು ಹೆಂಗೆ ಕೆಡಿಸ್ಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದ್ಲು. ಯಾಕಂದರೆ ನಮ್ಮಪ್ಪ ಅಷ್ಟೆಲ್ಲ ಕಷ್ಟಪಟ್ಟು ಜಿಮ್ ಮಾಡ್ತಾ ಇದ್ದಾರೆ, ಅವಳು ಹೆಂಗೆ ಕೆಡಿಸ್ಬೇಕು, ಹೆಂಗೆ ಹಾಳು ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾ ಇದ್ಲು. ಹಂಗೂ ಹಿಂಗೂ ಮಾಡಿ ನಮ್ಮಪ್ಪ ಅವಳಿಗೆ ಹೊರ ಕಳ್ಸಕ್ಕೆ ತೊಗೊಂಡ್ರೆ ಅವಳು ಹೊರಗೆ ಹೋಗೋ ಮಾತೇ ಎತ್ತಲಿಲ್ಲ. ಹಾಗೆ ಮಾಡಿ ಅವಳು ಕೂಡ ಜಿಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇವಳು ಜಿಮ್ ಮಾಡ್ತಿದ್ದಾಳ, ಏನಾದ್ರು ಮಾಡಿ ಇವಳಿಗೆ ಕಿತಾಪತಿ ಮಾಡಲೇಬೇಕು ಅಂತ ನನ್ನ ಮನೇಲಿ ಒಂದು ಐಡಿಯಾ ಬಂದು ಕವರ್ ತೊಗೊಂಡು ಅವಳು ಮೈ ಒಳಗೆ ಬಿಟ್ಟೆ. ಸೊ ಇವಳಿಗೆ ಹಿಂಗೆ ರೀತಿ ಒದ್ದಾಡಕ್ಕೆ ನಾನೇ ಕಾರಣ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇವಳಿಗೆ ಅಳಿಸ್ಲಿಲ್ಲ, ಇವಳಿಗೆ ಕಾಡಿಸ್ಲಿಲ್ಲ ಅಂದರೆ ನಂಗಂದ್ರೂ ತಿಂದಿದ್ದು ಅರಗೋದೇ ಇಲ್ಲ. ಹಾಗೂ ಹೀಗೂ ಮಾಡಿ ಇವಳಿಗೆ ಕಾಡಿಸೇ ಬಿಟ್ಟೆ. ನಮ್ಮ ಅಕ್ಕಂಗೆ ಹೇಳಿದೆ, ಅವಳಿಗೆ ಫ್ರಾಕ್ ಆಗಿ ತುಂಬ ದಿನ ಆಗಿದೆ, ಸೊ ಫ್ರಾಕ್ ಹಾಕೋಣ ಅಂತ ನಾನು ನಮ್ಮ ಅಕ್ಕ ಪ್ಲಾನ್ ಮಾಡ್ಕೊಂಡು ಫ್ರಾಕ್ ಹಾಕಿ ಅವಳಿಗೆ ಕೊನೆಗೂ ಅಳಿಸ್ಬಿಟ್ವಿ. ಆಮೇಲೆ ನಮ್ಮಮ್ಮ ಬಂದು ಅವಳಿಗೆ ಇನ್ನೂ ಸ್ನಾನ ಮಾಡಿಸಲ್ಲ, ತೆಗೀರಿ ಯಾಕೆ ಹಾಕ್ತೀರಾ ಅಂತ ಬೈದರು. ಸೊ ನಮ್ಮ ಅಕ್ಕ ಸ್ನಾನ ಮಾಡಿಸಿದ್ಲು ಅಂತ ಸಿಟ್ಟಲ್ಲಿ ಬಂದು ಈ ರೀತಿ ಹತ್ಕೊಂತ ಮಲಗಿದ್ದಾಳೆ. ನೋಡ್ರಿ ಎಷ್ಟು ಚೆನ್ನಾಗಿ ಡವ್ ಮಾಡ್ತಾಳಲ್ಲ, ಎಲ್ಲರಿಗೂ ಮೀರಿಸ್ತಾಳೆ ಇವಳು. ಡವ್ ಮಾಡೋದಲ್ಲೇ ಡವ್ ರಾಣಿ ಇವಳು. ಡವ್ ರಾಣಿ ಅಂದ್ಕೊಂಡು ಕಿಚನಿಗೆ ಬರ್ತಿದ್ದಂಗೆ ನಮ್ಮ ಅಕ್ಕ ಇಲ್ಲಿರೋದಾ? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮ್ಮ ಅಕ್ಕ ಏನಪ್ಪಾ ಮಾಡ್ತಿದ್ದಾಳೆ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಸುಡ್ತಾ ಇದ್ದಾಳೆ. ಹಾ, ನನ್ನ ರಿಯಾಕ್ಷನ್ ಹಿಂಗೆ ಇತ್ತು. ಅವಳು ನೋಡಿದ್ರೆ ರೊಚ್ಚಿಗೆದ್ದು ರೊಟ್ಟಿ ಮಾಡ್ತಾ ಇದ್ದಾಳೆ. ಆ ರೊಟ್ಟಿನ ತಿಂದಿದ್ದು ನಮ್ಮ ಪರಿಸ್ಥಿತಿ ಏನಾಗುತ್ತೋ ಗೊತ್ತೇ ಇಲ್ಲ. ನಮ್ಮನ್ನೆಲ್ಲ ದೇವರೇ ಕಾಪಾಡಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡು ಇವತ್ತಿನ ದಿನ ಇಷ್ಟ ಆಗಿತ್ತು. ಓಕೆ ಫ್ರೆಂಡ್ಸ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.